ನಾನು ಹೇಳಿದ್ನಲ್ಲ, ನಾನು ತಾಯಿ ಮನೆಯಲ್ಲಿ ನಮ್ಮ ಮನೇಲಿ ಕಡುಬು ಮಾಡ್ತೀವಿ ನಾವು. ಅಕ್ಕಿ ಹಿಟ್ಟು ತೊಳೆಸಿ ಅದರೊಳಗೆ ಹೂರಣ ಇಟ್ಟು ಕಡುಬು ಮಾಡಿ ಇಡ್ತೀವಿ. ನಮ್ಮ ಮನೆಯವರು ಗುಲ್ಬರ್ಗಾದವರು, ಅವ್ರ ಕಡೆ ಏನಂದರೆ ಮೋದಕ ಮಾಡ್ತಾರೆ. ಎರಡು ತುಂಬ ಡಿಫ್ರೆನ್ಸ್ ಇದೆ. ನಾವು ಅವಾಗ ಮಕ್ಕಳಿದ್ದಾಗ ನಮ್ಮಲ್ಲಿ ಗಣೇಶ ಹಬ್ಬ ಇರಲಿಲ್ಲ, ಊರಿಗೊಂದು ಗಣೇಶ ಇಡೋರು. ನಾವು ಸ್ವಲ್ಪ ದೊಡ್ಡವರಾದಮೇಲೆ ಮನೆಯಲ್ಲಿ ಗಣೇಶ ಇಟ್ಟರೆ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಅಂಟುತ್ತೆ ಅಂಥೇಳಿ ನಾವೆಲ್ಲ ಸೇರಿ ಗಣೇಶನ ಕೂಡಿಸ್ತಾ ಇದ್ವಿ ಮನೆ ಒಳಗಡೆ. ಅಷ್ಟೇ 3 ದಿನ ಇಟ್ಟು ಬಿಟ್ಬಿಡ್ತಿದ್ವಿ. ಅದೇ ನಮ್ಮ ಅತ್ತೆ ಮನೆ ಕಡೆ ಹೆಂಗಂದರೆ, ನಾವು ಗುಲ್ಬರ್ಗ ಸೊಸೆ ಇರೋದ್ರಿಂದ ಅಲ್ಲಿ ಹೇಗೆ ಅಂದರೆ 11 ದಿವಸ ಗಣೇಶನ ಇಡ್ತೀವಿ. ಅನಂತ ಚತುರ್ಥಿ ದಿನ ವಿಸರ್ಜನೆ. ಸೊ ಗಣೇಶನಿಗೆ ಮೋದಕ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಎಲ್ಲರೂ ಹಾಡು ಹೇಳ್ತೀವಿ, ಆರತಿ ಹಾಡು ಆಡ್ತೀವಿ. ಹಾಗಾಗಿ ಆ ಥರ ಅಲ್ಲಿ ಸೆಲೆಬ್ರೇಷನ್. 11 ದಿವಸ ಗಣೇಶ ಇರ್ತಾನೆ. ಇಲ್ಲಿ 3 ದಿವಸ 5 ದಿವಸ, ನಾವು 3 ದಿವಸ ಇಡ್ತಾಯಿದ್ವಿ. ಒಟ್ಟಿನಲ್ಲಿ ಗಣೇಶ ಬಂದ ಅಂದರೆ ಏನೋ ಖುಷಿ. ಅವತ್ತು ಸಡಗರ, ಅವತ್ತು ಸಮಾರಂಭ ಒಂಥರ. ಈಗಲೂ ನಾನು ಚಿಕ್ಕವಳಲ್ಲಿ ಯಾವ ಥರ ಗಣೇಶ ಹಬ್ಬನ ಎಂಜಾಯ್ ಮಾಡ್ತಾಯಿದ್ದೆ, ಈಗಲೂ ಅದೇ ಥರ ಸಂಭ್ರಮಿಸ್ತೀನಿ. ಮ್ಯಾಮ್, ನೀವು ಮಾತಾಡ್ತಾ ಹೇಳಿದ್ರೆ ಬೆಂಗಳೂರು ಮಗಳು, ಉತ್ತರ ಕರ್ನಾಟಕದ ಸೊಸೆ. ಸೊ ಅಲ್ಲಿದನ್ನು ಜಾಸ್ತಿ ಫಾಲೋ ಮಾಡ್ತೀರಾ, ಅಂದರೆ ಗಣೇಶನ ಹಬ್ಬದಲ್ಲಿ ಬೆಂಗಳೂರದನ್ನು ಫಾಲೋ ಮಾಡ್ತೀರಾ, ಅಥವಾ ಎರಡೂ ಮಿಕ್ಸ್ ಮಾಡಿ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ಗುಲ್ಬರ್ಗದು ಫಾಲೋ ಮಾಡ್ತೀನಿ. ಯಾಕಂದರೆ ಅವರಲ್ಲಿ ಅದು ಅವತ್ತಿಂದ ನಡ್ಕೊಂಬಂದಿದೆ ಪದ್ಧತಿ, ಗಣೇಶನಿಗೆ ಪೂಜೆ ಮಾಡೋದು. 3ನೇ ದಿನ ಲಕ್ಷ್ಮೀನ ಆಗಮನ ಮಾಡ್ಕೊಳ್ತಾರೆ, ಗೌರಿ ಲಕ್ಷ್ಮಿ ಇಬ್ಬರನ್ನೂ. ಆ ಥರ ಗುಲ್ಬರ್ಗ ಸಂಸ್ಕೃತಿನ ಹೆಚ್ಚು ಆಚರಣೆ ಮಾಡೋದು ನಮ್ಮ